ಇವತ್ತಿನ ಕಾರ್ಯಕ್ರಮಕ್ಕೆ ಮೂಲ ಕಾರಣರು ಅಂತ ಹೇಳಿದ್ರೆ ಕಮ್ಮಣ್ಣವರ ಮಗ ಶ್ರೀಧರ್ ಅವರು 13 ಗುಂಟೆ ಜಾಗವನ್ನ ಮಂಜೂರು ಮಾಡಿರ್ತಕ್ಕಂಥದ್ದು, ಅಂದ್ರೆ ದಾನ ಕೊಟ್ಟಿರ್ತಕ್ಕಂಥದ್ದು. ಬಹುಶಃ ನಾನು 13 ಗುಂಟೆನ ಜಾಗವನ್ನ ಪಂಚಾಯತಿ ಕಟ್ಟಡಕ್ಕೆ ಕೊಟ್ಟಿರ್ತಕ್ಕಂಥದನ್ನ ನೋಡಿದ್ದೆ ಮೊದಲು. ಬೇರೆ ಕಡೆ ಕೊಟ್ಟಿದ್ದಾರೆ, 2 ಗುಂಟೆ 3 ಗುಂಟೆ ಕೊಟ್ಟಿದ್ದಾರೆ. ಕೊಡಕ್ ಶಕ್ತಿ ಇದ್ದಂತ ಊರಿನಲ್ಲೂ ಕೊಡೋದಿಲ್ಲ. ಆದ್ರೆ ಇವತ್ತು ಅವ್ರಿಗೆ ಶಕ್ತಿನೂ ಇದೆ, ಕೊಡೋ ಮನಸ್ಸು ಕೂಡ ಇದೆ. ಹಾಗಾಗಿ ಶ್ರೀಧರ್ ಗೌಡರವ್ರಿಗೆ ಮತ್ತು ಶ್ರೀಮತಿಯವರಿಗೆ ದೇವರು ಯಾವತ್ತೂ ಕೂಡ ಶ್ರೇಯಸ್ಸನ್ನ ಬಯಸ್ಲಿ, ಯಾವತ್ತು ದೇವರ ಆಶೀರ್ವಾದ ಇರಲಿ ಅಂತೇಳಿ ನಾನು ಬಯಸ್ತಾ, ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ ಮತ್ತು ಯಾವತ್ತ ನನ್ನ ಸಹೋದರ ಸಹೋದರಿಯರೇ, ಮಾಧ್ಯಮದ ಸ್ನೇಹಿತರೆ, ನಾನು ಹೆಚ್ಚು ಮಾತಾಡಕ್ ಹೋಗೋದಿಲ್ಲ. ಇನ್ನು ಗೌಡಿಗೆರೆಗೆ ಬೇರೆ ಹೋಗ್ಬೇಕು. ಇನ್ನು ಇವತ್ತು ಒಂದೇ ದಿವಸ, ಇನ್ನು ನಾಡಿದಿಂದ ಅಸೆಂಬ್ಲಿ ಪ್ರಾರಂಭ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ 15-20 ದಿವಸ ನಾವು ಊರಾಗಿರೋದಿಲ್ಲ, ಬೆಳಗಾಂನಾಗ ಇರ್ಬೇಕಾಗುತ್ತೆ. ಆ ಕಾರಣಕ್ಕೋಸ್ಕರ ಎಲ್ಲಾ ಕಾರ್ಯಕ್ರಮಗಳನ್ನ ಮುಗಿಸೋಣ, ತಡ ಆಗ್ಬಾರ್ದು ಅಂತ ಹೇಳಿ ಮುಗಿಸುವಂತ ಪ್ರಯತ್ನವನ್ನು ಮಾಡೋ ಹಿನ್ನೆಲೆಯಲ್ಲಿ ಬರೋದು ಸ್ವಲ್ಪ ತಡ ಆಯ್ತು, ಕ್ಷಮಿಸ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ತಾ, ಬಹುಶಃ ಗ್ರಾಮಗಳ ರಾಜ್ಯ ದೇಶ ಅಂತ ಹೇಳಿದ್ರೆ ಇದು ಭಾರತ ದೇಶ. ಇದು ಗ್ರಾಮಗಳು ಅಂತ ಹೇಳಿದ್ರೆ ಸಹಸ್ರಾರು ಗ್ರಾಮಗಳು ಸೇರಿ ಈ ದೇಶ ಆಗಿರ್ತಕ್ಕಂಥದ್ದು. ಒಂದೊಂದು ಗ್ರಾಮಕ್ಕೂ ಇನ್ನೊಂದು ಗ್ರಾಮಕ್ಕೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ವೈವಿಧ್ಯತೆ ಇರ್ತಕ್ಕಂಥದ್ದು. ಇವತ್ತು ಗ್ರಾಮಗಳಿಗೆ ಶಕ್ತಿಯನ್ನ ಕೊಡಬೇಕು, ಗ್ರಾಮದಲ್ಲಿ ಆಡಳಿತಕ್ಕೆ ಶಕ್ತಿಯನ್ನು ನೀಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈಗ ರಾಜೀವ್ ಗಾಂಧಿರವರು ಶಾಸನಬದ್ಧವಾಗಿರ್ತಕ್ಕಂಥ ಅಧಿಕಾರವನ್ನು ಕೊಡುವಂತ ಕೆಲಸ ಮಾಡಿದ್ರು. ಈಗ ನಾನು ಶಾಸಕನಾಗಿ ನಾನು ಆಯ್ಕೆ ಹಾಕಿದ್ದೀನಿ ಅಂತ ಇಟ್ಕೊಳ್ಳಿ, ಇದಕ್ಕೆ ಸಂವಿಧಾನದಲ್ಲೇ ಅವಕಾಶ ಇರತಕ್ಕಂಥ ಇದು ಶಾಸನಬದ್ಧವಾಗಿ ಆಯ್ಕೆ ಆಗಿರ್ತೀನಿ. ಮೊದಲೆಲ್ಲ ಏನಾಗಿತ್ತು ಅಂತಂದ್ರೆ ಗ್ರಾಮ ಪಂಚಾಯತಿಗಳು, ತಾಲೂಕ್ ಪಂಚಾಯತಿಗಳು ಅಂದ್ರೆ ಅದಕ್ಕೆ ಶಾಸನಬದ್ಧವಾಗಿರ್ತಕ್ಕಂಥ ಅಧಿಕಾರ ಇರಲಿಲ್ಲ. ಈಗ ಅದನ್ನ ರಾಜೀವ್ ಗಾಂಧಿರವರು ಒಂದು ಸಂವಿಧಾನವನ್ನ ಬದಲಾವಣೆ ಮಾಡಿ, ಆ ಬದಲಾವಣೆಯಲ್ಲಿ ಅವ್ರಿಗೆ ಅಧಿಕಾರವನ್ನ ಕೊಡಬೇಕು. ಹಳ್ಳಿಯ ಸಮಸ್ಯೆಗಳು ಹಳ್ಳಿನಲ್ಲೇ ತೀರ್ಮಾನ ಆಗ್ಬೇಕು, ಬೆಳಿಗ್ಗೆ ಎದ್ದು ಸರ್ಕಾರಕ್ಕೆ ಬರಬಾರ್ದು ಅಂತ ಕಾರಣಕ್ಕೋಸ್ಕರ ಇವತ್ತು ಆ ತೀರ್ಮಾನವನ್ನ ಮಾಡಿ ಸಂವಿಧಾನವನ್ನೇ ಬದಲಾವಣೆ ಮಾಡಿ ಅಧಿಕಾರವನ್ನ ಕೊಟ್ಟಿರ್ತಕ್ಕಂಥದ್ದು. ಸೊ ಹಾಗಾಗಿ ಇವತ್ತು ಒಬ್ಬ ಶಾಸಕನಿಗೆ ಯಾವ ರೀತಿಯಾಗಿ ಶಾಸನಬದ್ಧವಾಗಿ ಅಧಿಕಾರ ಇರುತ್ತೋ ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಕೂಡ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಿಗೂ ಕೂಡ ಇರ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಬಹುಶಃ ಎಲ್ಲ ಒಂದು ಕಡೆಗೆ ಹಳ್ಳಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ವೈಷಮ್ಯಗಳು, ವ್ಯತ್ಯಾಸಗಳು ಇವೆಲ್ಲದೂ ಇರ್ತದೆ. ಆದರೆ ಎಲ್ಲದನ್ನು ಕೂಡ ಮರೆತು ಒಂದು ವೇದಿಕೆ ಅಡಿನಲ್ಲಿ ಕೂತು ಚರ್ಚೆ ಮಾಡಿ, ಪರಸ್ಪರ ಒಳ್ಳೆ ಭಾವನೆಯಿಂದ ಚರ್ಚೆ ಮಾಡಿ ಸಮಸ್ಯೆಗಳನ್ನ ಇತ್ಯರ್ಥ ಪಡಬಹುದು. ಜೊತೆಗೆ ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳನ್ನ ಯಾವ ರೀತಿಯಾಗಿ ಪಡೆಯೋದಕ್ಕೆ ಸಾಧ್ಯ, ಯಾವ ರೀತಿಯಾಗಿ ಪಡೆದ್ರೆ ಮಾತ್ರ ಜನಗಳಿಗೆ ಸಹಾಯ ಆಗ್ತದೆ ಅಂತಕ್ಕಂಥದನ್ನ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಒಂದು ವೇದಿಕೆ ಬೇಕಾಗಿತ್ತು. ಈಗ ಹಂದಿಕುಂಟೆ ಅಂತ ಹೇಳಿದ್ರೆ ಬಹಳ ಕೊನೆ ಹಳ್ಳಿ ಆಗ್ತದೆ, ಒಂದು ಪಂಚಾಯತಿ ಕೊನೆ ಪಂಚಾಯತಿ ಆಗ್ತದೆ. ಹಾಗಾಗಿ ಇಲ್ಲಿ ಅಧಿಕಾರಿಗಳು ಬಂದ ಸಂದರ್ಭದಲ್ಲಿ ಒಂದೇ ವೇದಿಕೆಯಲ್ಲಿ ಕೂತು ಚರ್ಚೆ ಮಾಡೋದಕ್ಕೆ ಅವಕಾಶ ಇರತಕ್ಕಂಥ ರೀತಿಯಲ್ಲಿ ಒಂದು ಗ್ರಾಮಸೌಧ ಬೇಕಾಗಿತ್ತು. ಆ ಗ್ರಾಮಸೌಧವನ್ನ ಕೊಡೋದಕ್ಕೆ ಇವತ್ತು ಮೂಲ ಕಾರಣರಾಗಿರ್ತಕ್ಕಂಥ ಶ್ರೀಧರ್ ಅವರಿಂದ ಅವರಿಗೆ ನಾವೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸೋಣ. ಮತ್ತೆ ಈಗಾಗಲೇ ಸುಮಾರು 70 ಲಕ್ಷದ ಅಂದಾಜು ವೆಚ್ಚದಲ್ಲಿ ಕಟ್ಟಬೇಕು ಅಂತ ತೀರ್ಮಾನ ಮಾಡಿ, ನಂದು ಒಂದು ಸ್ವಲ್ಪ ಅಲ್ಪ ಕೊಡುಗೆ ಇವತ್ತು ನಾನು ಯಾಕೆ ಅಂತ ಹೇಳಿದ್ರೆ ಗ್ರಾಮ ಪಂಚಾಯತಿಗಳಿಗೆ ನಾನು ಹೆಚ್ಚು ಮಹತ್ವವನ್ನು ಕೊಡ್ತೇನೆ. ಕಾರಣ ಅಂತಂದ್ರೆ ಗ್ರಾಮದ ಆಡಳಿತವನ್ನ ಅವ್ರ ಕೈಲಿ ನಡಿಬೇಕಾದಾಗ ಅರ್ಥಪೂರ್ಣವಾಗಿರ್ತಕ್ಕಂಥ ಚರ್ಚೆಗಳಾಗಬೇಕು. ವ್ಯತ್ಯಾಸಗಳಿರ್ತದೆ, ಸಮಸ್ಯೆಗಳಿರ್ತದೆ, ಸಮಸ್ಯೆಗಳನ್ನ ಚರ್ಚೆ ಮಾಡಿ ಬಗೆಹರಿಸ್ಕೊಳ್ತಕ್ಕಂಥ ವಾತಾವರಣ ಸೃಷ್ಟಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಪಂಚಾಯತಿ ಕಟ್ಟಡಗಳನ್ನ
ಆ ಪಂಚಾಯತಿ ಕಟ್ಟಡಗಳನ್ನ ಕಟ್ಟತಕ್ಕಂಥ ಉದ್ದೇಶನೇ ಅದು. ಹಾಗಾಗಿ ಇವತ್ತು ನಾವು ಶಂಕುಸ್ಥಾಪನೆ ಮಾಡಿದ್ವಿ. ಆದಷ್ಟು ಬೇಗ ಮುಗಿಸುವಂತ ಕೆಲಸವನ್ನ ಅಧ್ಯಕ್ಷರು ಮಾಡಬೇಕು, ಮಾಡಿ ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಕೂಡ ಮಾಡಿ ಇವತ್ತು ಕಟ್ಟಕಡೆಯ ಹಳ್ಳಿ ಮತ್ತು ಪಂಚಾಯತಿ ಆಗಿರ್ತಕ್ಕಂಥ ಹಂದಿಕುಂಟೆ ಗ್ರಾಮದಲ್ಲಿ ಇವತ್ತು ಶಂಕುಸ್ಥಾಪನೆ ಮಾಡೋದಕ್ಕೆ ನನಗೆ ಅತ್ಯಂತ ಸಂತೋಷ ಆಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ